ಒಬ್ಬ ರಾಜ ತನ್ನ ಕಾಮಾಂಧತೆಯಲ್ಲಿ ತನ್ನ ಸ್ವಂತ ರಕ್ತದ ಸಂತಾನವನ್ನೇ ಕೆಟ್ಟ ದೃಷ್ಟಿಯಿಂದ ನೋಡತೊಡಗುತ್ತಾನೆ. ಆದ್ರೆ ನಂತರ ನಡೆದಂತ ಒಂದು ಘಟನೆ ಎಲ್ಲವನ್ನ ಮೇಲೆ ಕೆಳಗಾಗಿ ಮಾಡುತ್ತೆ. ವಿಲಾಸ್ ನಗರ ಎಂಬಂತ ರಾಜ್ಯದಲ್ಲಿ ರಾಜ ಮದನ್ ಪಾಲ್ ಆಳ್ವಿಕೆಯನ್ನ ನಡೆಸ್ತಾ ಇರ್ತಾನೆ. ರಾಜ ಮದನ್ ಪಾಲ್ ಬಹಳ ಕುತಂತ್ರಿಯಾಗಿರ್ತಾನೆ. ಭೋಗ ವಿಲಾಸದಲ್ಲೇ ಯಾವಾಗ್ಲೂ ಮುಳುಗಿರೋಂಥ ಒಬ್ಬ ವ್ಯಕ್ತಿಯಾಗಿರ್ತಾನೆ. ಅವನು ಯಾವಾಗ್ಲೂ ಭೋಗ ವಿಲಾಸದ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾನೆ. ರಾಜ್ಯದಲ್ಲಿ ಯಾವ್ದಾದ್ರು ಒಂದು ಸುಂದರವಂತ ಸ್ತ್ರೀಯ ಮೇಲೆ ಅವನು ಕಣ್ಣು ಬಿದ್ರು ಸಾಕು, ಆಕೆಯನ್ನ ತನ್ನ ಭೋಗದ ವಸ್ತುವಾಗಿ ಅವನು ಮಾಡ್ಕೊಂತ ಇರ್ತಾನೆ. ಈ ವಿಷಯ ರಾಣಿ ಪ್ರೇಮಳತೆಗೂ ಗೊತ್ತಿರುತ್ತೆ. ರಾಜನ ಚಟದಿಂದ ಅವಳು ತುಂಬಾ ದುಃಖಿತಳಾಗಿರ್ತಾಳೆ. ಆದ್ರೆ ರಾಜ ಅದು ಯಾವುದಕ್ಕೂ ಯೋಚನೆ ಮಾಡ್ತಾ ಇರಲ್ಲ. ಅವನು ಯಾವಾಗ್ಲೂ ತನ್ನ ಭೋಗ ವಿಲಾಸದ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾನೆ. ಸಾಕಷ್ಟು ಕುಡಿತಾ ಇರ್ತಾನೆ. ಹೊಸ ಹೊಸ ಸ್ತ್ರೀಯರ ಜೊತೆ ಭೋಗ ವಿಲಾಸದಲ್ಲಿ ಮುಳುಗಿರ್ತಾನೆ. ದುಷ್ಟ ರಾಜ ಮದನ್ ಪಾಲ್ಗೆ ಯಾವುದೇ ರೀತಿಯ ಸಂತಾನ ಅನ್ನೋದಿರಲ್ಲ. ಆದ್ರೆ ಅವನಿಗೆ ಅದ್ರ ಬಗ್ಗೆ ಯಾವುದೇ ರೀತಿ ಯೋಚನೆ ಸಮೇತ ಇರಲ್ಲ. ಒಂದೆರಡು ಬಾರಿ ಯೋಚನೆ ಮಾಡಿರ್ತಾನೆ, ಒಬ್ಬ ಪುತ್ರ ಇದ್ರೆ ರಾಜಕೀಯವಾಗಿ ನಾನು ಮುಂದುವರಿಯಬಹುದು ಅನ್ನೋದು ಅವನ ಯೋಚನೆ ಆಗಿರುತ್ತೆ ಹೊರತು ಅವನಿಗೊಬ್ಬ ಪುತ್ರ ಬೇಕನ್ನಂತ ಆಸೆ ಇರಲ್ಲ. ಹೀಗೆ ಕಾಲ ಕಳೆಯುತ್ತೆ. ಪಾಪ ಬಡಪಾಯಿ ರಾಣಿ ಹೇಗೋ ತನ್ನ ದಿನಗಳನ್ನ ಕಳಿತಾ ಇರ್ತಾಳೆ. ಒಂದು ದಿನ ರಾಣಿಯ ಆರೋಗ್ಯ ಅನ್ನೋದು ಹದಗೆಡುತ್ತೆ. ರಾಜ ವೈದ್ಯರನ್ನ ರಾಜ್ಯಕ್ಕೆ ಕರೆಸಲಾಗುತ್ತೆ. ರಾಜ್ಯ ವೈದ್ಯರು ರಾಣಿನ ಪರೀಕ್ಷಿಸ್ಬಿಟ್ಟು